ಅಧ್ಯಾಯ 34 ಪಂಚಾಯಿತಿಗಳಿಗಾಗಿ ವಿಕೇಂದ್ರೀಕರಣ ಯೋಜನೆ. ಈ ವಿಕೇಂದ್ರೀಕರಣ ಯೋಜನೆ ಅಂದ್ರೆ ಯೋಜನೆಗಳನ್ನು ತಳ ಹಂತದಿಂದ ಅಂದರೆ ಗ್ರಾಮ ಪಂಚಾಯಿತಿಯ ಕಟ್ಟ ಕಡೆಯ ಘಟಕವಾದ ಜನವಸತಿ ಸಭಾದಿಂದ ಆಯ್ಕೆ ಮಾಡಿ ಕಳಿಸುವುದಕ್ಕೆ ಯೋಜನೆಗಳ ವಿಕೇಂದ್ರೀಕರಣ ಅಂತ ಕರೀತಾರೆ. ಇದರಲ್ಲಿ ಪ್ರಕರಣ 309 ಅಭಿವೃದ್ಧಿ ಯೋಜನೆಗಳ ತಯಾರಿಕೆ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಫಸ್ಟ್ಗೆ ಗ್ರಾಮ ಸಭೆಯ ಮೂಲಕ ಒಂದು ಅಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಬೇಕಾಗ್ತದೆ. ಅದನ್ನು ತಾಲೂಕು ಪಂಚಾಯಿತಿ ಕಳಿಸ್ಬೇಕಾಗ್ತದೆ. ತಾಲೂಕು ಪಂಚಾಯಿತಿಯು ಎಲ್ಲ ಗ್ರಾಮ ಪಂಚಾಯಿತಿಗಳ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಕ್ರೋಢೀಕರಿಸಿ ಅದನ್ನು ಜಿಲ್ಲಾ ಪಂಚಾಯಿತಿಗೆ ಕಳಿಸ್ತಾರೆ. ಜಿಲ್ಲಾ ಪಂಚಾಯಿತಿದವರು ಇಡೀ ಎಲ್ಲ ತಾಲೂಕಿನ ಒಂದು ಯೋಜನೆಗಳನ್ನು ಕ್ರೋಢೀಕರಿಸಿ ಅದನ್ನು ಜಿಲ್ಲಾ ಯೋಜನಾ ಸಮಿತಿಗೆ ಕಳುಹಿಸುತ್ತಾರೆ. ನೆನಪಿಡಲಿ, ಜಿಲ್ಲಾ ಪಂಚಾಯಿತಿಯು ಎಲ್ಲಿ ಕಳಿಸ್ತದೆ ಅಂದರೆ ಜಿಲ್ಲಾ ಯೋಜನಾ ಸಮಿತಿಗೆ ಕಳುಹಿಸುತ್ತದೆ. ಅಂದರೆ ಇಲ್ಲಿ ಜಿಲ್ಲಾ ಯೋಜನಾ ಸಮಿತಿಗೆ ಬರೀ ಪಂಚಾಯತ್ ರಾಜ್ಯದಿಂದ ಅಷ್ಟೇ ಬರಲ್ಲ, ನಗರ ಸಭೆಗಳಿಂದನೂ ಯೋಜನೆಗಳು ಬರ್ತವೆ. ಅದಕ್ಕೆ ಸಮಗ್ರವಾದಂಥ ಒಂದು ಜಿಲ್ಲೆಯ ಎಲ್ಲ ಒಂದು ಪ್ರಾಧಿಕಾರಗಳು ಸೇರಿ ಒಂದು ಜಿಲ್ಲೆಗೆ ಒಂದು ಜಿಲ್ಲಾ ಯೋಜನೆಯನ್ನು ತಯಾರು ಮಾಡ್ತಾರೆ. ನೆಕ್ಸ್ಟು ದೂರದೃಷ್ಟಿ ಯೋಜನೆ ಅಂದ್ರೆ 5 ವರ್ಷದ ಅವಧಿಗಾಗಿ ತಯಾರು ಮಾಡುವಂತಹ ಒಂದು ಯೋಜನೆ. ಇದೇನಾಗ್ತದೆ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ರಚನೆಯಾದ ದಿನಾಂಕದಿಂದ 3 ತಿಂಗಳ ಒಳಗಾಗಿ ಒಂದು ದೂರದೃಷ್ಟಿ ಯೋಜನೆಯನ್ನು ರೆಡಿ ಮಾಡಬೇಕಾಗ್ತದೆ. ಅದಕ್ಕೆ ಆದ್ಯತೆ ರ್ಯಾಂಕಿಂಗ್ ಮೂಲಕ ಅದರ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕಾಗ್ತದೆ. ಆದ್ಯತೆ ರ್ಯಾಂಕಿಂಗ್ ಅಂದರೆ ಫಸ್ಟ್ ಯಾವ್ದು ತೊಗೊಂಡಿದಿರುತ್ತಲ್ಲ ಅದನ್ನು ಅನುಷ್ಠಾನಗೊಳಿಸಬೇಕು, ನಂತರ ಉಳಿದಿದ್ದನ್ನು ಅನುಷ್ಠಾನಗೊಳಿಸಬೇಕಾಗ್ತದೆ. ನೆಕ್ಸ್ಟು ಪ್ರಕರಣ 309D ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಅಂತ ಬರ್ತದೆ. ಈ ತಾಲೂಕು ಯೋಜನೆ ಅಂದರೆ ಇಡೀ ತಾಲೂಕಿಗೆ ಒಂದು ಯೋಜನೆಯನ್ನು ತಯಾರು ಮಾಡೋದು. ತಾಲೂಕು ಮಟ್ಟದಲ್ಲಿ ಸಂಯೋಜನೆ ಮೂಲಕ ಅಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ನೋಡೋಣ. ತಾಲೂಕಿನ ದೊಡ್ಡ ಭಾಗವನ್ನು ಪ್ರತಿನಿಧಿಸುವ ವಿಧಾನಸಭೆಯ ಸದಸ್ಯರು ಅಧ್ಯಕ್ಷರಾಗಿರ್ತಾರೆ. ಅಂದರೆ ತಾಲೂಕಿನ ದೊಡ್ಡ ಭಾಗ ಅಂದ್ರೆ ಒಂದು ತಾಲೂಕಿನಲ್ಲಿ 2 ವಿಧಾನಸಭೆ ಸದಸ್ಯರಿದ್ರು ಅಂದ್ರೆ ಅತಿ ಹೆಚ್ಚು ಭಾಗವನ್ನು ಯಾರು ಹೊಂದಿರ್ತಾರೋ ಆ ವಿಧಾನಸಭೆ ಸದಸ್ಯರು ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ. ನೆಕ್ಸ್ಟು ಎರಡನೇದು ಕೋ ಚೇರ್ಮನ್ ಅಂತ ಬರ್ತಾರೆ. ಅವರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು, ಆ ತಾಲೂಕಿನ ಅಧ್ಯಕ್ಷರು. ನೆಕ್ಸ್ಟು ಕೋ ಚೇರ್ ಪರ್ಸನ್ ಅಂತ ಒಬ್ಬರು ಬರ್ತಾರೆ. ಅವ್ರೇನೆಂದರೆ ದೊಡ್ಡ ನಗರ ಸ್ಥಳೀಯ ಸ್ವಯಂ ಆಡಳಿತದ ಅಧ್ಯಕ್ಷರು ಏನಿದ್ದಿರ್ತಾರೆ ಅಂದರೆ ಕೋ ಚೇರ್ ಪರ್ಸನ್ ಇದ್ದಿರ್ತಾರೆ. ಅಂದರೆ ಇಲ್ಲಿ ಒಂದು ತಾಲೂಕು ಪಂಚಾಯತಿದವರಾದರೂ ಮತ್ತೊಬ್ಬರು ನಗರ ಸ್ಥಳೀಯ ಸ್ವಯಂ ಆಡಳಿತದ ಅಧ್ಯಕ್ಷರಾಗ್ತಾರೆ. ನೆಕ್ಸ್ಟು ವೈಸ್ ಚೇರ್ಪರ್ಸನ್ ಅಂದ್ರೆ ಉಪಾಧ್ಯಕ್ಷರು ಯಾರಾಗ್ತಾರೆ ಅಂದರೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರ ಪೈಕಿ ಲಾಟ್ರಿ ಮೂಲಕ ಆಯ್ಕೆ ಮಾಡಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಅಂದ್ರೆ ಲಾಟ್ರಿ ಮೂಲಕ ಯಾರಾದರೂ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಆಯ್ಕೆ ಮಾಡಿದ್ರೆ ಅವನು ವೈಸ್ ಚೇರ್ಪರ್ಸನ್ ಆಗ್ತಾನೆ. ನೆಕ್ಸ್ಟು ಸದಸ್ಯರು ಯಾರ್ಯಾರಿರ್ತಾರೆ ಅಂದರೆ ತಾಲೂಕಿನ ಭಾಗ ಅಥವಾ ಪೂರ್ಣ ತಾಲೂಕನ್ನು ಪ್ರತಿನಿಧಿಸುವ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಯ ಸದಸ್ಯರು ಆಗ್ತಾರೆ. ನೆಕ್ಸ್ಟು ತಾಲೂಕಿನಲ್ಲಿ ಮತದಾರರೆಂದು ನೋಂದಾಯಿಸಿರುವ ರಾಜ್ಯಸಭೆಯ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಸದಸ್ಯರು ಅವರು ಸದಸ್ಯರಾಗ್ತಾರೆ. ನೆಕ್ಸ್ಟು ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು ಸಹ ಸದಸ್ಯರಾಗ್ತಾರೆ. ನೆಕ್ಸ್ಟು ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷರು ಸಹ ಸದಸ್ಯರಾಗ್ತಾರೆ. ನೆಕ್ಸ್ಟು ಲಾಟ್ರಿಯ ಮೂಲಕ ಆಯ್ಕೆ ಮಾಡಲಾದ ಗ್ರಾಮ ಪಂಚಾಯಿತಿಯ 5 ಅಧ್ಯಕ್ಷರು ಇಲ್ಲೇನಾಗ್ತಾರೆ ಅಂದರೆ ಸದಸ್ಯರಾಗ್ತಾರೆ. ಅದರಲ್ಲಿ ಒಬ್ಬರು ಮಹಿಳೆಯರು ಇರಬೇಕಂತ ಹೇಳ್ತಾರೆ ಮತ್ತು ಒಬ್ಬರು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳಿಗೆ ಸೇರಿದವರಾಗಿರಬೇಕು ಅಂತ ಹೇಳ್ತಾರೆ. ಇವರಿಗೆ ವಿಶೇಷ ಆಹ್ವಾನಿತರು ಅಂತ ಕರೀತಾರೆ. ನೆಕ್ಸ್ಟು ತಾಲೂಕಿನಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಅಧ್ಯಕ್ಷರು ಸಹ ವಿಶೇಷ ಆಹ್ವಾನಿತರಾಗಿರ್ತಾರೆ. ನೆಕ್ಸ್ಟು ತಾಲೂಕಿನೊಳಗೆ ಇರುವ PCARD ಅಧ್ಯಕ್ಷರು ಅವರು ಸಹ ವಿಶೇಷ ಆಹ್ವಾನಿತರಿದ್ದಿರ್ತಾರೆ. ನೆಕ್ಸ್ಟ್ ಜಿಲ್ಲೆಯ ಮುಂಚೂಣಿಯ ಬ್ಯಾಂಕಿನ ಜಿಲ್ಲಾ ಮ್ಯಾನೇಜರು ಸಹ ವಿಶೇಷ ಆಹ್ವಾನಿತರಾಗಿರ್ತಾರೆ.
ನೆಕ್ಸ್ಟ್ ಮತ್ತೆ ಯಾರು ವಿಶೇಷ ಆಹ್ವಾನಿತರಾಗಿರ್ತಾರೆ ಅಂದರೆ 3 ತಜ್ಞರು ತಾಂತ್ರಿಕ ವಲಯದಿಂದ, ಅಂದ್ರೆ ಒಬ್ಬರು ಪ್ರಾಂಶುಪಾಲರು ಅಥವಾ ಸೇವಾಲಯದಿಂದ ಒಬ್ಬರು, ಅಥವಾ ಸ್ಥಳೀಯ ಕಾಲೇಜಿನ ಪ್ರಾಂಶುಪಾಲರು, ಗ್ರಾಮೀಣ ಅಭಿವೃದ್ಧಿಯಿಂದ ಒಬ್ಬರು, ಅಂದರೆ ಒಬ್ಬರು ಪ್ರಾಂಶುಪಾಲ ಅಥವಾ ಸೇವಾ ವಲಯದಿಂದ ಒಬ್ಬರು, ಅಂದರೆ ಒಬ್ಬರು ಸಮಾಜ ವಿಜ್ಞಾನ ಇರಬೇಕು, ಮತ್ತೊಬ್ಬರು ಸ್ಥಳೀಯ ಕಾಲೇಜಿನ ಪ್ರಿನ್ಸಿಪಾಲು, ನೆಕ್ಸ್ಟು ಗ್ರಾಮೀಣ ಅಭಿವೃದ್ಧಿಯಿಂದ ಒಬ್ಬರು. ನೆಕ್ಸ್ಟು ಸದಸ್ಯ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂದರೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ನೆಕ್ಸ್ಟ್ ನಾಮನಿರ್ದೇಶನ ಯಾರು ಮಾಡ್ತಾರೆ ಅಂದರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯು ವಿಶೇಷ ಆಹ್ವಾನಿತರು ಮತ್ತು ಪದನಿಮಿತ್ತ ಸದಸ್ಯರನ್ನು ನಾಮನಿರ್ದೇಶನ ಮಾಡಬೇಕಂತ ಹೇಳ್ತಾರೆ. ಈ ಸದಸ್ಯರ ಪದಾವಧಿಯು ತಾಲೂಕು ಪಂಚಾಯಿತಿಯ ಪದಾವಧಿ ಮುಕ್ತಾಯವಾಗುವವರೆಗೂ ಇರ್ತಾರೆ ಇವರು. ನೆಕ್ಸ್ಟು ಜಿಲ್ಲಾ ಯೋಜನಾ ಸಮಿತಿಯನ್ನು ಸರ್ಕಾರ ನೇಮಕ ಮಾಡ್ತದೆ. ಅಂದರೆ ಇಲ್ಲಿ 3 ಹಂತದ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಅದಲ್ಲದೆ ಪಟ್ಟಣ ಪಂಚಾಯಿತಿ, ಪಟ್ಟಣ ಪಂಚಾಯಿತಿಯ ಪುರಸಭೆ ಮತ್ತು ನಗರ ಪೌರ ನಿಗಮಗಳ ಯೋಜನೆಗಳನ್ನು ಕ್ರೋಢೀಕರಿಸಲು ಇಡೀ ಜಿಲ್ಲೆಗೆ ಒಟ್ಟಾರೆಯಾಗಿ ಒಂದು ಅಭಿವೃದ್ಧಿ ಕರಡನ್ನು ತಯಾರಿಸಲು ಏನು ಮಾಡ್ತಾರೆ ಅಂದರೆ ಒಂದು ಜಿಲ್ಲಾ ಯೋಜನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಇಲ್ಲಿ ಸದಸ್ಯರು ಯಾರ್ಯಾರು ಇದ್ದಿರ್ತಾರೆ ಅಂದರೆ ಜಿಲ್ಲೆಗೆ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಸದಸ್ಯರಾಗಿರ್ತಾರೆ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಸಹ ಸದಸ್ಯರಾಗಿರ್ತಾರೆ. ಇದು ಮೊದಲು ಏನಿತ್ತಂದರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಈ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರಾಗ್ತಿದ್ರು, ಆದರೆ ಈಗ ಅವರು ಸಹ ಸದಸ್ಯರಾಗಿರ್ತಾರೆ. ನೆಕ್ಸ್ಟು ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಪದನಿಮಿತ್ತ ಕೋರ್ ಚೇರ್ಪರ್ಸನ್ ಇದ್ದಿರ್ತಾರಲ್ಲ, ಅಂದರೆ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಸಹ, ಎಲ್ಲ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಸಹ ಇಲ್ಲಿ ಸದಸ್ಯರಾಗಿರ್ತಾರೆ. ನೆಕ್ಸ್ಟು ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಿಂದ ತಾಲೂಕು ಯೋಜನೆ ಅಥವಾ ಅಭಿವೃದ್ಧಿ ಸಮಿತಿಯ ವೈಸ್ ಚೇರ್ಪರ್ಸನ್, ಅಂದ್ರೆ ತಾಲೂಕು ಗ್ರಾಮ ಪಂಚಾಯಿತಿಯ ಮೂಲಕ ಚುನಾಯಿತರಾದವರು ಏನಾಗ್ತಾರೆ ಅಂದರೆ ಸದಸ್ಯರಾಗ್ತಾರೆ. ನೆಕ್ಸ್ಟ್ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿಗಳ ಮತ್ತು ಜಿಲ್ಲೆಯ ಗ್ರಾಮೀಣ ನಗರ ಪ್ರದೇಶಗಳ ಜನಸಂಖ್ಯೆಗೆ ನಡುವಿನ ಅನುಪಾತದಂತೆ ಜಿಲ್ಲೆಯಲ್ಲಿರುವ ನಗರ ಪಾಲಿಕೆ ಪೌರಸಭಾ ಕೌನ್ಸಿಲರ್ಗಳ ಪೈಕಿ ನೇಮಿಸಲಾದ ವಿಧಾನದಲ್ಲಿ ಚುನಾಯಿತರಾದ ಸದಸ್ಯರುಗಳ ಒಟ್ಟು ಸಂಖ್ಯೆಯ 4/5 ಭಾಗಗಳ ವ್ಯಕ್ತಿಗಳು ಸಹ ಸದಸ್ಯರಾಗಿರ್ತಕ್ಕದ್ದು ಅಂತ ಹೇಳ್ತಾರೆ. ಅಂದರೆ ಇಡೀ ಜಿಲ್ಲೆ ಒಳಗೆ ಏನೇನು ಇವು ಇದನ್ನ ಪ್ರಾಧಿಕಾರಗಳದಾವ ಅದರೊಳಗೆ 4/5 ಭಾಗದಷ್ಟು ವ್ಯಕ್ತಿಗಳನ್ನು ಸಹ ಸದಸ್ಯರನ್ನಾಗಿ ನೇಮಕ ಮಾಡಬಹುದು ಅಂತ ಹೇಳ್ತಾರೆ. ನೆಕ್ಸ್ಟ್ ಕಾಯಂ ಆಹ್ವಾನಿತರು ಲೋಕಸಭೆಯ ಸದಸ್ಯರಿದ್ದಿರ್ತಾರೆ ಮತ್ತು ಜಿಲ್ಲೆಯಲ್ಲಿ ಮತದಾರರೆಂದು ನೋಂದಾಯಿಸಿರುವಂತಹ ರಾಜ್ಯಸಭೆ ಸದಸ್ಯರು ಇದ್ದಿರ್ತಾರೆ. ನೆಕ್ಸ್ಟು ವಿಧಾನಸಭೆಯ ಸದಸ್ಯರಾಗಿರ್ತಾರೆ. ನೆಕ್ಸ್ಟು ನೋಂದಾಯಿಸಿರೋ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ಇರುವಂತಹ ರಾಜ್ಯ ವಿಧಾನ ಪರಿಷತ್ತಿನ ಸದಸ್ಯರು ಇದ್ದಿರ್ತಾರೆ. ನೆಕ್ಸ್ಟು DC ಇದ್ದಿರ್ತಾರೆ. ನೆಕ್ಸ್ಟು ಇದರ ಕಾರ್ಯದರ್ಶಿ ಯಾರಿದ್ದಿರ್ತಾರೆ ಅಂದರೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇದರ ಕಾರ್ಯದರ್ಶಿ ಇದ್ದಿರ್ತಾರೆ. ನೆಕ್ಸ್ಟ್ ಇದರ ಅಧ್ಯಕ್ಷತೆ ಅಥವಾ ಚೇರ್ಮನ್ ಯಾರಿದ್ದಿರ್ತಾರೆ ಅಂದರೆ ಇಲ್ಲಿ ಚೇರ್ಮನ್ನನ್ನು ನಿಯಮಿಸಬಹುದು ಅಥವಾ ಅಂತಹ ವಿಧಾನದಲ್ಲಿ ಅಂದರೆ ಸದಸ್ಯರ ಪೈಕಿ ಒಬ್ಬರನ್ನು ಆಯ್ಕೆ ಮಾಡಬಹುದು. ಉಪಾಧ್ಯಕ್ಷರು ಯಾರಿದ್ದಿರ್ತಾರೆ ಅಂದರೆ ಪೌರ ನಿಗಮ ಅಥವಾ ಪುರಸಭಾ ಪರಿಷತ್ತಿನ ಮೇಯರ್ ಅಥವಾ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ. ಇಂತಹ ಒಂದು ಸಮಿತಿ ವರದಿಯನ್ನು ಏನು ಮಾಡ್ತಾರೆ ಅಂದರೆ ರಾಜ್ಯ ಯೋಜನೆಯಲ್ಲಿ ಏನು ಮಾಡ್ತಾರೆ ಸೇರಿಸುವ ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ನೆಕ್ಸ್ಟು ಅಂದರೆ ಇಷ್ಟೊಂದು ಜಿಲ್ಲಾ ಯೋಜನಾ ಸಮಿತಿಯ ಬಗ್ಗೆ ಬರ್ತದೆ. ನೆಕ್ಸ್ಟ್ ನಾವು ಮುಂದಿನ ಅಧ್ಯಾಯದಲ್ಲಿ ರಾಜ್ಯ ಪಂಚಾಯತ್ ಪರಿಷತ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್.